ಸ್ನೇಹಿತರೆ ನಮಸ್ಕಾರ. ನೀವು ಬೆಂಗಳೂರಿನ ಗದ್ದಲದಿಂದ ದೂರ ಇದ್ದು ಆದರೆ ಸಿಟಿಯ ಒಳಗಿರೋ ಒಂದು ಶ್ರೀಮಂತ ಮತ್ತು ಸೈಲೆಂಟ್ ಏರಿಯಾ ಹುಡುಕ್ತಾ ಇದ್ದೀರಾ? ರಾಜಾಜಿನಗರದ ಶಿಸ್ತು ಮತ್ತು ವಿಜಯನಗರದ ವ್ಯಾಪಾರ ಎರಡರ ಮಧ್ಯೆ ತಂಪಾಗಿ ಕುಳಿತಿರೋ ಸುಂದರವಾದ ಬಡಾವಣೆ ಯಾವುದು ಗೊತ್ತಾ? ಅದೇ ಪಶ್ಚಿಮ ಬೆಂಗಳೂರಿನ ಕಿರೀಟ ಮತ್ತು ಶ್ರೀಮಂತರ ನೆಚ್ಚಿನ ತಾಣ ಬಸವೇಶ್ವರ ನಗರ. ಇಲ್ಲಿನ ಅಗಲವಾದ ಸ್ವಚ್ಛ ರಸ್ತೆಗಳು, ಕಾಂಪೌಂಡ್ ಇರೋ ದೊಡ್ಡ ದೊಡ್ಡ ಬಂಗ್ಲೆಗಳು ಮತ್ತು ಶಾಂತವಾದ ಪಾರ್ಕ್ಗಳು ಇಲ್ಲಿನ ಲೈಫ್ ಸ್ಟೈಲ್ ಒಂಥರ ರಾಯಲ್ ಆಗಿ ಮತ್ತು ಲಕ್ಸುರಿ ಆಗಿರುತ್ತೆ. ಬನ್ನಿ ಇವತ್ತು ಈ ಸುಂದರವಾದ ಮತ್ತು ಅಷ್ಟೇ ಕಾಸ್ಟ್ಲಿ ಬಡಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಹೆಸರು ಬಂದದ್ದು ಎಲ್ಲಿಂದ? ಸ್ನೇಹಿತರೆ, ಈ ಏರಿಯಾಗೆ ಇಷ್ಟೊಂದು ಪವರ್ಫುಲ್ ಮತ್ತು ಪವಿತ್ರವಾದ ಹೆಸರು ಬರಲು ಮುಖ್ಯ ಕಾರಣ ಯಾರು ಗೊತ್ತಾ? 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗಜ್ಯೋತಿ ಬಸವಣ್ಣನವರು. ಅವರ ಸ್ಮರಣಾರ್ಥವಾಗಿ ಮತ್ತು ಅವರ ಹೆಸರಿನಲ್ಲೇ ಈ ಬಡಾವಣೆಗೆ ಬಸವೇಶ್ವರ ನಗರ ಅಂತ ಹೆಸರಿಟ್ರು. ಇದು ನಮಗೆ ಹೆಮ್ಮೆಯ ವಿಷಯ. 70 ಮತ್ತು 80ರ ದಶಕದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಬಡಾವಣೆಯನ್ನು ತುಂಬ ಪ್ಲಾನ್ ಮಾಡಿ ಡೆವಲಪ್ ಮಾಡಿತು. ಇಲ್ಲಿನ ವಿಶೇಷ ಏನಪ್ಪಾ ಅಂದರೆ, ಇದು ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್ ಮತ್ತು ವಿಜಯನಗರ ಮಧ್ಯೆ ಅಚ್ಚುಕಟ್ಟಾಗಿರೋದ್ರಿಂದ ಇಲ್ಲಿಗೆ ಆ 3 ಏರಿಯಾಗಳ ಅದ್ಭುತ ಕನೆಕ್ಟಿವಿಟಿ ಮತ್ತು ವೈಬ್ ಇದೆ. ಇಲ್ಲಿನ ಲೇಔಟ್ ಪ್ಲಾನಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ಹೊಸಬರು ಬಂದರೂ ಇಲ್ಲಿ ಅಡ್ರೆಸ್ ಹುಡುಕೋದು ಸುಲಭ ಮತ್ತು ದಾರಿ ತಪ್ಪೋ ಚಾನ್ಸೇ ಇಲ್ಲ. ಸಿನಿಮಾ ಸ್ಟಾರ್ಗಳ ಅಡ್ಡ ಬಸವೇಶ್ವರ ನಗರ ಅಂದರೆ ಅದು ಕೇವಲ ಬಡಾವಣೆಯಲ್ಲ, ಅದು ನಮ್ಮ ಕನ್ನಡ ಕಲಾವಿದರ ಮತ್ತು ತಂತ್ರಜ್ಞರ ತವರು ಮನೆ. ಒಂದ್ ಕಾಲದಲ್ಲಿ ಸ್ಯಾಂಡಲ್ವುಡ್ನ ಎಷ್ಟೋ ದಿಗ್ಗಜರು ಇಲ್ಲೇ ವಾಸವಾಗಿದ್ರು, ಇವತ್ತಿಗೂ ಇದ್ದಾರೆ. ರಿಯಲ್ ಸ್ಟಾರ್ ಉಪ್ಪಿ ಅವರ ಮನೆ ಈಗ ಕತ್ರಿಗುಪ್ಪೆಯಲ್ಲಿ ಇದ್ರು. ಅವರ ಆರಂಭದ ಹೋರಾಟದ ದಿನಗಳು ಮತ್ತು ಅವರ ಆಫೀಸ್ ಕನೆಕ್ಷನ್ ಇಲ್ಲೇ ಇತ್ತು ಅನ್ನೋದು ಹಳೆಯದಾದ್ರೂ ಸತ್ಯ. ಗೋಲ್ಡನ್ ಸ್ಟಾರ್ ಗಣೇಶ್, ಮುಂಗಾರು ಮಳೆ ಹುಡುಗ ಗಣೇಶ್ ಅವರು ಕೂಡ ಸ್ಟಾರ್ ಆಗೋಕ್ಕೂ ಮುಂಚೆ ಮತ್ತು ನಂತರ ಈ ಏರಿಯಾದಲ್ಲಿ ವಾಸವಾಗಿದ್ರು. ಯಶ್, ದರ್ಶನ್ ಸೇರಿದಂತೆ ಎಷ್ಟೋ ಸೂಪರ್ ಸ್ಟಾರ್ಗಳು ಈ ಏರಿಯಾದಲ್ಲಿ ರಸ್ತೆಗಳಲ್ಲಿ ಅಡ್ಡಾಡಿದ್ದಾರೆ. ಬಸವೇಶ್ವರ ನಗರಕ್ಕೆ ಬಂದು ಇಲ್ಲಿನ ಲೆಜೆಂಡರಿ ಹೋಟೆಲ್ಗಳಲ್ಲಿ ಊಟದ ರುಚಿ ನೋಡ್ತಿದ್ರೆ ನಿಮ್ಮ ವಿಸಿಟ್ ವೇಸ್ಟ್ ಮತ್ತು ಜನ್ಮ ಸಾರ್ಥಕ ಆಗಲ್ಲ. ಪವಿತ್ರ ಪ್ಯಾರಡೈಸ್, ಇಲ್ಲಿನ ಸಿಗ್ನೇಚರ್ ಮತ್ತು ವರ್ಲ್ಡ್ ಫೇಮಸ್ ಡಿಶ್ ಅಂದ್ರೆ ಅದು ಓಪನ್ ದೋಸೆ ಮೇಲೆ ಪುಡಿ ಹಾಕಿ ಧಾರಾಳವಾಗಿ ಬೆಣ್ಣೆ ಹಾಕಿ ಮಡಚದೆ ಓಪನ್ ಆಗಿ ಕೊಡೋ ಆ ಸ್ಟೈಲ್ ಇದೆಯಲ್ಲ, ವಾವ್. ಬಸವೇಶ್ವರ ನಗರ ಅಂದ್ರೆ ಪವಿತ್ರ ಅಂದ್ರೆ ಬಸವೇಶ್ವರ ನಗರ ಅನ್ನುವಷ್ಟು ಫೇಮಸ್ ಇದು. ಶ್ರೀ ಗುರು ಕೊಟ್ಟೂರೇಶ್ವರ, ನಿಮಗೆ ಉತ್ತರ ಕರ್ನಾಟಕದ ದಾವಣಗೆರೆ ಬೆಣ್ಣೆ ದೋಸೆ ಬೇಕಾ? ಇಲ್ಲೇ ಪಕ್ಕದಲ್ಲಿರೋ ಕೊಟ್ಟೂರೇಶ್ವರ ಹೋಟೆಲ್ಗೆ ಹೋಗಿ ಅಲ್ಲಿ ಖಾರ ಮಂಡಕ್ಕಿ ಮತ್ತು ಬೆಣ್ಣೆ ದೋಸೆ ಕಾಂಬಿನೇಷನ್ ತಿಂದರೆ ಸ್ವರ್ಗ ಸುಖ. ಶಾರ್ಕ್ ಫುಡ್ ಕೋರ್ಟ್, ಸಂಜೆ 6 ಗಂಟೆ ಆದರೆ ಸಾಕು ಇಲ್ಲಿನ ಚಾಟ್, ಸ್ಯಾಂಡ್ವಿಚ್ ಮತ್ತು ಜ್ಯೂಸ್ ಕುಡಿಯೋಕೆ ಕಾಲೇಜ್ ಯುವಕರ ದಂಡೆ ಸೇರುತ್ತೆ. ಇಲ್ಲಿನ ವೈಬ್ ಬೇರೆನೇ ಇರುತ್ತೆ. ಶಂಕರ ಮಠ, ಶಾಂತಿಯ ತೋಟ, ಈ ಏರಿಯಾದ ಅತ್ಯಂತ ಪ್ರಮುಖ ಮತ್ತು ಪವಿತ್ರವಾದ ಲ್ಯಾಂಡ್ ಮಾರ್ಕ್ ಅಂದರೆ ಅದು ಶೃಂಗೇರಿ ಶಂಕರ ಮಠ. ಹವನೂರು ಸರ್ಕಲ್ ಹತ್ರ ಇರೋ ಈ ಮಠದ ಆವರಣಕ್ಕೆ ಒಮ್ಮೆ ಕಾಲಿಟ್ರೆ ಸಾಕು, ನಿಮ್ಮ ಮನಸ್ಸಿಗಾಗೋ ನೆಮ್ಮದಿನೇ ಬೇರೆ. ಇಲ್ಲಿನ ಸುಂದರವಾದ ಕಲ್ಲಿನ ಕಟ್ಟಡ, ಅಲ್ಲಿನ ಸಾತ್ವಿಕ ಪೂಜೆ ಮತ್ತು ಸಂಜೆ ಹೊತ್ತು ಗಾಳಿಯಲ್ಲಿ ತೇಲಿ ಬರೋ ಮಂತ್ರ ಘೋಷ ಎಂತ ಟೆನ್ಷನ್ ಇದ್ರೂ ಮಾಯ ಆಗತ್ತೆ. ರಾಮನವಮಿ ಹಬ್ಬ ಬಂದ್ರೆ ಇಲ್ಲಿ ನಡೆಯೋ ಕ್ಲಾಸಿಕಲ್ ಸಂಗೀತ ಕಚೇರಿಗಳು ಇಡೀ ಬೆಂಗಳೂರಿನಲ್ಲೇ ಫೇಮಸ್. ಶಾಸ್ತ್ರೀಯ ಸಂಗೀತ ಪ್ರಿಯರಿಗೆ ಇದು ಸಾಕ್ಷಾತ್ ಕಾಶಿ ಇದ್ದ ಹಾಗೆ. ಮಂಕಿ ಪಾರ್ಕ್ ಮತ್ತು ಗ್ರೀನರಿ, ಬಸವೇಶ್ವರ ನಗರದ ಇನ್ನೊಂದು ಬ್ಯೂಟಿಫುಲ್ ಸ್ಪೆಷಾಲಿಟಿ ಅಂದರೆ ಇಲ್ಲಿನ ಚೆನ್ನಾಗಿ ಮೇಂಟೈನ್ ಮಾಡಿರೋ ಪಾರ್ಕ್ಗಳು. ಅದರಲ್ಲೂ ತುಂಬ ಫೇಮಸ್ ಆಗಿರೋದು ಮಂಕಿ ಪಾರ್ಕ್. ಇಲ್ಲಿನ ಜಾರುವ ಬಂಡೆ ಮಂಕಿಯ ಆಕಾರದಲ್ಲಿದೆ, ಅದಕ್ಕೆ ಆ ಹೆಸರು ಬಂತು. 90s ಕಿಡ್ಸ್ಗೆ ಈ ಪಾರ್ಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿನ ರಸ್ತೆಗಳ ಎರಡೂ ಬದಿಯಲ್ಲಿ ಮರಗಳು ಎತ್ತರಕ್ಕೆ ಬೆಳೆದು ಒಂದಕ್ಕೊಂದು ಸೇರಿ ಟನಲ್ ತರ ಆಗಿರೋದ್ರಿಂದ ನೀವು ಇಲ್ಲಿ ಕಾರ್ ಅಥವಾ ಬೈಕ್ನಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ಯಾವುದೋ ಊಟಿ ರಸ್ತೆಯಲ್ಲಿ ಹೋದ ಹಾಗಾಗುತ್ತೆ. ಬಿಸಿಲು ಕಾಲದಲ್ಲೂ ಇಲ್ಲಿ AC ಹಾಕದ ಹಾಗೆ ತಂಪಿರುತ್ತೆ. ಕನೆಕ್ಟಿವಿಟಿ, ಎಲ್ಲಿಗೆ ಬೇಕಾದರೂ ಹೋಗಬಹುದು. ಇಲ್ಲಿಗೆ ಬರೋದು ಮತ್ತು ಇಲ್ಲಿಂದ ಹೋಗೋದು ಎರಡೂ ತುಂಬ ಈಸಿ. ನಿಮಗೆ ಮೆಟ್ರೋ ಬೇಕು ಅಂದರೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಅಥವಾ ಮಹಾಲಕ್ಷ್ಮಿ ಲೇಔಟ್ ಸ್ಟೇಷನ್ ತುಂಬ ಹತ್ತಿರದಲ್ಲಿದೆ. ಕೇವಲ 2 ಕಿಲೋಮೀಟರ್ ಬಸ್ ಕನೆಕ್ಟಿವಿಟಿ ಕೂಡ ಸೂಪರ್ ಆಗಿದೆ. ಶಂಕರಮಠದ ಸ್ಟಾಪ್ನಿಂದ ಸಿಟಿಯ ಮೂಲೆ ಮೂಲೆಗೂ ಬಸ್ ಸಿಗುತ್ತೆ. ನೀವು ಮೆಜೆಸ್ಟಿಕ್ನಿಂದ ಅಥವಾ ಮಾರ್ಕೆಟ್ನಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರಬಹುದು. ವೆಸ್ಟ್ ಆಫ್ ಕಾರ್ಡ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಟ್ರಾಫಿಕ್ ಜಾಮ್ ಇಲ್ಲದೆ ಬೇಗ ರೀಚ್ ಆಗಬಹುದು. ಇದು ಇಲ್ಲಿ ವಾಸ ಮಾಡೋರಿಗೆ ದೊಡ್ಡ ಪ್ಲಸ್ ಪಾಯಿಂಟ್. ಬಸವೇಶ್ವರ ನಗರ ಅನ್ನೋದು ಒಂದು ಎವರ್ ಗ್ರೀನ್ ಮತ್ತು ಕ್ಲಾಸಿಕ್ ಏರಿಯಾ. ಇಲ್ಲಿ ರಾಜಾಜಿನಗರದ ಶಿಸ್ತು ಇದೆ, ಮಲ್ಲೇಶ್ವರಂನ ಸಂಸ್ಕೃತಿ ಇದೆ ಮತ್ತು ಇಂದಿರಾನಗರದ ಮಾಡರ್ನ್ ಟಚ್ ಕೂಡ ಇದೆ. ನೀವು ಫ್ಯಾಮಿಲಿ ಜೊತೆ ಲೈಫ್ ಸೆಟಲ್ ಆಗೋಕೆ ಇದಕ್ಕಿಂತ ಒಳ್ಳೆ ಮತ್ತು ಸೇಫ್ ಏರಿಯಾ ವೆಸ್ಟ್ ಬೆಂಗಳೂರಿನಲ್ಲಿ ಬೇರೆ ಇಲ್ಲ.
ವಿಡಿಯೋ ಇಷ್ಟ ಆಯ್ತಾ? ಬಸವೇಶ್ವರ ನಗರದಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.